ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಜೀನ್ ಪಿಯಾಜೆ ಅವರ ಜಿಮ್ನಾನ ವಿಕಾಸ ತತ್ವದ 4 ಹಂತಗಳನ್ನು ತಿಳಿಯೋಣ. ಮಕ್ಕಳ ಮನಸ್ಸು ಅನ್ನೋದು ಒಂದು ನಿಗೂಢ. ಅದರಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ನಮಗೆ ಅರ್ಥ ಆಗೋದಿಲ್ಲ. ಆದ್ರೆ ಜೀನ್ ಪಿಯಾಜೆ ಅವರು ತಮ್ಮ ಸಂಶೋಧನೆಯ ಮೂಲಕ ಮಕ್ಕಳ ಮನಸ್ಸಿನ ಬೆಳವಣಿಗೆ ಹೇಗೆ ಆಗುತ್ತೆ ಅನ್ನೋದನ್ನ 4 ಹಂತಗಳಲ್ಲಿ ವಿವರಿಸಿದ್ದಾರೆ. ಆ ಹಂತಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಾವು ಮಕ್ಕಳನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಆ ಹಂತದಲ್ಲಿ ಮಗು ಸಂಪೂರ್ಣವಾಗಿ ತನ್ನ ಸುತ್ತಲಿನ ಪರಿಸರವನ್ನು ತನ್ನ ಇಂದ್ರಿಯಗಳ ಮೂಲಕ ಅರ್ಥ ಮಾಡಿಕೊಳ್ಳುತ್ತದೆ. ನೋಡಿ, ಮುಟ್ಟಿ, ರುಚಿ ನೋಡಿ, ವಾಸನೆ ನೋಡಿ, ಕೇಳಿ ಅನ್ನೋ ಅದು ಇಂದ್ರಿಯಗಳೇ ಅದಕ್ಕೆ ದೊಡ್ಡ ಗುರುಗಳು. ಆ ಹಂತದಲ್ಲಿ ಮಗು ತನ್ನಂದೆಯ ಮತ್ತು ಸುತ್ತಲಿನ ವಸ್ತುಗಳ ನಡುವೆ ಇರುವ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತದೆ. ಉದಾಹರಣೆಗೆ, ಒಂದು ಅಡಿಕೆಯನ್ನು ಅದರ ಮುಂದೆ ಇಟ್ಟು ನಂತರ ಮಾರೆ ಮಾಡಿದರೆ ಅಡಿಕೆ ಇನ್ನೂ ಅಸ್ತಿತ್ವದಲ್ಲಿದೆ ಎಂದು ಅದು ತಿಳಿದಿರುವುದಿಲ್ಲ. ಆದರೆ ಸ್ವಲ್ಪ ದೊಡ್ಡದಾದ ಮೇಲೆ ಅಡಿಕೆ ಮಾರೆ ಮಾಡಿದರೂ ಅದು ಎಲ್ಲೋ ಇದೆ ಅಂತ ಅದು ಹುಡುಕಲು ಪ್ರಾರಂಭಿಸುತ್ತದೆ. ಇಲ್ಲಿ ನಾನು ನಿಮಗೆ ಒಂದು ಸನ್ನಿವೇಶ ಹೇಳ್ತೀನಿ ಕೇಳಿ. ನನ್ನ ತಂಗಿ ಮಗುವಾಗಿದ್ದಾಗ ಅವರಿಗೆ ಒಂದು ಅಡಿಕೆ ಕಾರು ತುಂಬಾ ಇಷ್ಟ ಆಗ್ತಿತ್ತು. ಆ ಕಾರನ್ನು ಅವರ ಕೈಯಿಂದ ತೆಗೆದು ಬೇರೆಡೆ ಇಟ್ಟರೆ ಅವಳು ಅದನ್ನು ಮರೆತು ಬಿದ್ದಿದ್ಲು. ಆದರೆ 1 ವರ್ಷ ದಾಟಿದ ಮೇಲೆ ಅದೇ ಅಡಿಕೆ ಕಾರನ್ನು ಮರೆ ಮಾಡಿದರೆ ಅವಳು ಅದನ್ನು ಹುಡುಕೋಕೆ ಶುರು ಮಾಡ್ತಿದ್ಲು. ಇದರ ಅರ್ಥ ಗೊತ್ತಾ? ಮಗುವಿನ ಮೆದುಳು ಬೆಳೆಯುತ್ತಿದೆ ಅಂತ. ಆ ಹಂತದಲ್ಲಿರುವ ಮಕ್ಕಳಿಗೆ ಸ್ಪರ್ಶಿಸಲು, ಅನುಭವಿಸಲು ಸಾಧ್ಯವಾಗುವಂತಹ ಅಡಿಕೆಗಳು, ವಸ್ತುಗಳನ್ನು ನೆಡಬೇಕು, ಅವುಗಳನ್ನು ಮುತ್ತುಟ್ಟಿ ನೋಡಲು, ಅವುಗಳನ್ನು ಬಳಸಿ ಆಟ ಆಡಲು ಬಿಡಬೇಕು. ಉದಾಹರಣೆಗೆ, ವಿವಿಧ ಬಣ್ಣ, ಆಕಾರ ಮತ್ತು ಗಾತ್ರದ ಬ್ಲಾಕ್ಗಳು, ಸಂಗೀತ ವಾದ್ಯಗಳು, ಮಂಟ್ರು, ನೈರು, ಬಂಕಗಳು ಹಂಗೆ. ಈ ಹಂತದಲ್ಲಿ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಿಗೆ ಹೆಚ್ಚು ಅನುಭವಗಳನ್ನು ನೀಡಬೇಕು. ಅವುಗಳನ್ನು ಪ್ರಕೃತಿಯ ಹೊಂದಿಗೆ ಬೆರೆಯಲು ಬಿಡಬೇಕು. ಹೊಸ ಸ್ಮಿಲ್ಗಳಿಗೆ ಕರೆದುಕೊಂಡು ಹೋಗಬೇಕು. ಹೊಸ ಜನರನ್ನು ಪರಿಚಯಿಸಬೇಕು. ಇದರಿಂದ ಮಗುವಿನ ಮೆದುಳು ವಿಕಾಸಗೊಳ್ಳಲು ಸಹಾಯವಾಗುತ್ತದೆ. ಆ ಹಂತದಲ್ಲಿ ಮಕ್ಕಳು ತಮ್ಮ ಸುತ್ತಲಿನ ಪರಿಸರ ಬಗ್ಗೆ ತುಂಬಾ ಕುತೂಹಲ ಹೊಂದಿರುತ್ತಾರೆ. ಹಾಗಾಗಿ ಅವರು ಇನ್ನೇ ಕೆಲಸ ಮಾಡಿದರೂ ಅವರನ್ನು ಬೀಯಬಾರದು, ಅವಮಾನ ಮಾಡಬಾರದು. ಬದಲಾಗಿ ಅವರ ಕುತೂಹಲಕ್ಕೆ ತಕ್ಕಂತೆ ಉತ್ತರ ನೀಡಬೇಕು. ಅವರ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಉತ್ತರಿಸಬೇಕು. ಆ ಹಂತದಲ್ಲಿ ಮಕ್ಕಳು ತಮ್ಮ ಭಾಷಾ ಕೌಶಲ್ಯವನ್ನು ಬೆಳೆಸಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಹಾಗಾಗಿ ಅವರೊಂದಿಗೆ ಹೆಚ್ಚು ಮಾತನಾಡಬೇಕು. ಕಂದೆ, ಹಾಡು, ಕವಿತೆಗಳನ್ನು ಹೇಳಿಕೊಳ್ಳಬೇಕು. ಇದರಿಂದ ಅವರ ಶಬ್ದ ಹಂಡ ಹೆಚ್ಚುತ್ತದೆ ಮತ್ತು ಭಾಷೆಯ ಮೇಲೆ ಹಿಡಿತ ಸಾಧ್ಯವಾಗುತ್ತದೆ. ಆ ಹಂತದಲ್ಲಿ ಮಕ್ಕಳ ದೈಹಿಕ ಬೆಳವಣಿಗೆ ಕೂಡ ವೇಗವಾಗಿ ಆಗುತ್ತದೆ. ಹಾಗಾಗಿ ಅವರು ಆಡವಾಡಲು ಮತ್ತು ಓಡಾಡಲು ಸಾಕಷ್ಟು ಅವಕಾಶ ನೀಡಬೇಕು. ಇದರಿಂದ ಅವರ ದೇಹದ ಸ್ನಾಯುಗಳು ಬಲವಾಗುತ್ತವೆ ಮತ್ತು ಅವರ ಆರೋಗ್ಯವ ಚೆನ್ನಾಗಿರುತ್ತದೆ. ನೆನಪಿಡಿ, ಆ ಹಂತದಲ್ಲಿ ಮಕ್ಕಳು ಸಂಪೂರ್ಣವಾಗಿ ಅವಲಂಬಿತರಾಗಿರ್ತಾರೆ. ಹಾಗಾಗಿ ಅವರಿಗೆ ಪ್ರೀತಿ, ವಾತ್ಸಲ್ಯ ಮತ್ತು ಕಾಳಜಿ ತುಂಬಾ ಮುಖ್ಯ. ಅವರನ್ನ ಪ್ರೀತಿಯಿಂದ ನೋಡಿಕೊಳ್ಳಿ, ಅವರೊಂದಿಗೆ ಆಡವಾಡಿ, ಅವರ ಮಾತುಗಳನ್ನ ಗಮನದಿಂದ ಕೇಳಿ. ಇದರಿಂದ ಅವರು ಆತ್ಮವಿಶ್ವಾಸದಿಂದ ಬೆಳೆಯುತ್ತಾರೆ. ಸ್ನೇಹಿತರೆ, ಆ ಹಂತದಲ್ಲಿ ಮಗುವಿನ ಭಾಷಾ ಕೌಶಲ್ಯ ಹೆಚ್ಚಾಗುತ್ತದೆ. ಹೊಸ ಪದಗಳನ್ನು ಕಲಿಯುತ್ತದೆ, ವಾಕ್ಯಗಳನ್ನು ರಚಿಸಲು ಪ್ರಾರಂಭಿಸುತ್ತದೆ. ಆದರೆ ಇಲ್ಲಿ ಒಂದು ಮಜಾ ಇದೆ. ಮಗುವಿಗೆ ಭಾಷೆ ಬಂದರೂ ಕೂಡ ಅದರ ಆಲೋಚನಾ ಶಕ್ತಿ ಇನ್ನೂ ಪೂರ್ಣವಾಗಿ ಬೆಳೆದಿರುವುದಿಲ್ಲ. ಉದಾಹರಣೆಗೆ, ಒಂದು ಲೋಟದಲ್ಲಿ ನೀರು ಹಾಕಿ ಅದನ್ನು ಇನ್ನೊಂದು ಲೋಟಕ್ಕೆ ಸುರಿದರೆ ನೀರಿನ ಪ್ರಮಾಣ ಒಂದೇ ಆಗಿರುತ್ತದೆ ಎಂದು ಅದು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದಕ್ಕೆ ಹೆಚ್ಚು ನೀರು ಇರುವ ಲೋಟ ದೊಡ್ಡದಾಗಿ ಕಾಣುತ್ತದೆ. ಇಲ್ಲಿ ನಾನು ನಿಮಗೆ ನನ್ನ ಮಗುವಿನ ಬಗ್ಗೆ ಒಂದು ಸನ್ನಿವೇಶ ಹೇಳ್ತೀನಿ. ನನ್ನ ಮಗುವಿಗೆ ಚಾಕ್ಲೇಟ್ ತುಂಬಾ ಇಷ್ಟ. ಒಂದು ದಿನ ನಾನು ಅವನಿಗೆ ಒಂದು ದೊಡ್ಡ ಚಾಕ್ಲೇಟ್ ತಂದು ಕೊಟ್ಟೆ. ಅವನು ತುಂಬಾ ಖುಷಿ ಪಟ್ಟ. ಆದರೆ ಆ ಚಾಕ್ಲೇಟ್ ಅನ್ನು 2 ಭಾಗ ಮಾಡಿ, ಒಂದು ಭಾಗ ಅವನಿಗೂ ಇನ್ನೊಂದು ಭಾಗ ನನಗೂ ಇಟ್ಟುಕೊಂಡೆ. ಆಗ ಅವನು ಅಲೋಕೆ ಶುರು ಮಾಡಿದ. ಹೊನಕ್ಕೆ ಅಂತ ಕೇಳಿದ್ರೆ, ನೀವು ದೊಡ್ಡ ಚಾಕ್ಲೇಟ್ ಇಟ್ಟುಕೊಂಡಿದ್ದೀರಾ, ನನಗೆ ಸಮ್ಮನ್ ಚಾಕ್ಲೇಟ್ ಕೊಟ್ಟಿದ್ದೀರಾ ಅಂತ. ನಿಜಕ್ಕೂ ನನಗೆ ನಗು ಬಂತು.
ಆ ಹಂತದಲ್ಲಿರುವ ಮಕ್ಕಳಿಗೆ ಕಮ್ಮೆ ಹೇರುವುದು, ಚಿತ್ರಗಳನ್ನು ತೋರಿಸುವುದು, ಸಂಗೀತಕ್ಕೇರಿಸುವುದು, ಅವರೊಂದಿಗೆ ಆಡವಾಡುವುದು ತುಂಬಾ ಒಳ್ಳೆಯದು. ಇದರಿಂದ ಅವರ ಕಲ್ಪನಾ ಶಕ್ತಿ ಹೆಚ್ಚುತ್ತದೆ ಮತ್ತು ಅವರ ಭಾಷಾ ಕೌಶಲ್ಯ ಅಭಿವೃದ್ಧಿಗೊಳ್ಳುತ್ತದೆ. ಆ ಹಂತದಲ್ಲಿ ಮಕ್ಕಳು ತಮ್ಮ ಸುತ್ತಲಿನ ಪರಿಸರದ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸುತ್ತಾರೆ. ಹೇಗೆ, ಯಾಕೆ, ಹಂಗೆ ಅವರ ಪ್ರಶ್ನೆಗಳು ಶುರುವಾಗುತ್ತವೆ. ಆ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಉತ್ತರಿಸಬೇಕು. ಅವರ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸುವ ರೀತಿಯಲ್ಲಿ ಉತ್ತರಿಸಬೇಕು. ಆ ಹಂತದಲ್ಲಿ ಮಕ್ಕಳಲ್ಲಿ ಸ್ವಕೇಂದ್ರಿತ ಚಿಂತನೆ ಇರುತ್ತದೆ. ಅಂದರೆ ಅವರು ತಮ್ಮ ದೃಷ್ಟಿಕೋನದಿಂದ ಮಾತ್ರ ಯೋಚಿಸಲು ಸಾಧ್ಯವಾಗುತ್ತದೆ. ಇದು ಸ್ವಾಭಾವಿಕ. ಹಾಗಾಗಿ ಅವರನ್ನು ಬೀಯಬಾರದು ಅಥವಾ ಅವಮಾನ ಮಾಡಬಾರದು. ಬದಲಾಗಿ ಅವರಿಗೆ ಬೇರೆಯವರ ದೃಷ್ಟಿಕೋನವನ್ನು ಅರ್ಹ ಮಾಡಿಕೊಳ್ಳಲು ಸಹಾಯ ಮಾಡಬೇಕು. ಆ ಹಂತದಲ್ಲಿ ಮಕ್ಕಳಲ್ಲಿ ಕಲ್ಪನಾ ಶಕ್ತಿ ಹೆಚ್ಚುತ್ತಿರುತ್ತದೆ. ಅವರು ಆಟಿಕೆಗಳನ್ನು ಬಳಸಿಕೊಂಡು ತಮ್ಮದೇ ಆದ ಲೋಕವನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ಅವರ ಕಲ್ಪನಾ ಲೋಕಕ್ಕೆ ಬೇರೆ ನೀಡಬೇಕು. ಅವರೊಂದಿಗೆ ಅವರ ಕಲ್ಪನಾ ಲೋಕದಲ್ಲಿ ಆಡಬಾರಬೇಕು. ಆ ಹಂತದಲ್ಲಿ ಮಕ್ಕಳಿಗೆ ಸಾಮಾಜಿಕ ಕೌಶಲ್ಯಗಳನ್ನು ಕಲಿಸುವುದು ಕೂಡ ಮುಖ್ಯ. ಅವರನ್ನು ಇತರ ಮಕ್ಕಳೊಂದಿಗೆ ಆಡವಾಡಲು ಪ್ರೋತ್ಸಾಹಿಸಬೇಕು. ಹಂಚಿಕೊಳ್ಳುವುದು, ಸರ್ದಿಗಾಗಿ ಕಾಯುವುದು ಮುಂತಾದ ಮಲ್ಲಿಗಳನ್ನು ಅವರಿಗೆ ಕಲಿಸಬೇಕು. ಆ ಹಂತದಲ್ಲಿ ಮಕ್ಕಳಿಗೆ ಓದುವ ಅಭ್ಯಾಸ ಬೆಳೆಸುವುದು ಒಳ್ಳೆಯದು. ಅವರಿಗೆ ಚಿತ್ರಗಳಿರುವ ಪುಸ್ತಕಗಳನ್ನು ಓದಿ ಹೇಳಬಹುದು. ಇದರಿಂದ ಅವರ ಭಾಷಾ ಕೌಶಲ್ಯ ಮತ್ತು ಕಲ್ಪನಾ ಶಕ್ತಿ ಮತ್ತಷ್ಟು ಅಭಿವೃದ್ಧಿಗೊಳ್ಳುತ್ತದೆ. ಆ ಹಂತದಲ್ಲಿ ಮಕ್ಕಳಿಗೆ ಕಲೆ ಮತ್ತು ಕರಕುಶಲ ವಸ್ತುಗಳನ್ನು ಮಾಡಲಿ ಪ್ರೋತ್ಸಾಹಿಸಬೇಕು. ಇದರಿಂದ ಅವರ ಸೃಜನಶೀಲತೆ ಮತ್ತು ಕಲ್ಪನಾ ಶಕ್ತಿ ಹೆಚ್ಚುತ್ತದೆ. ನೆನಪಿಡಿ, ಆ ಹಂತದಲ್ಲಿ ಮಕ್ಕಳು ತಮ್ಮ ಸುತ್ತಲಿನ ಪರಿಸರವನ್ನು ಅನ್ವೇಷಿಸಲು ಮತ್ತು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಅವರ ಕುತೂಹಲವನ್ನು ಉತ್ತೇಜಿಸಿ, ಅವರ ಪ್ರಶ್ನೆಗಳಿಗೆ ಉತ್ತರಿಸಿ, ಅವರ ಕಲ್ಪನಾ ಶಕ್ತಿಗೆ ಬೆಲೆ ನೀಡಿ. ಇದರಿಂದ ಅವರು ಆತ್ಮವಿಶ್ವಾಸದಿಂದ ಬೆಳೆಯುತ್ತಾರೆ ಮತ್ತು ಜೀವನದಲ್ಲಿ ಯಶಸ್ಸು ಗಳಿಸಲು ಸಿದ್ಧರಾಗುತ್ತಾರೆ. ಸ್ನೇಹಿತರೆ, ಆ ಹಂತಕ್ಕೆ ಬಂದಾಗ ಮಗುವಿನಲ್ಲಿ ತರ್ಕಬದ್ಧವಾಗಿ ಯೋಚಿಸುವ ಶಕ್ತಿ ಅಭಿವೃದ್ಧಿಗೊಳ್ಳಲು ಪ್ರಾರಂಭವಾಗುತ್ತದೆ. ಅಂದರೆ ವಸ್ತುಗಳನ್ನು ವರ್ಗೀಕರಿಸುವುದು, ಸರಣಿ ಮಾಡುವುದು, ಹೋಲಿಕೆ ಮಾಡುವುದು, ಹೀಗೆ ವಿವಿಧ ರೀತಿಯಲ್ಲಿ ತರ್ಕಬದ್ಧವಾಗಿ ಯೋಚಿಸಲು ಪ್ರಾರಂಭಿಸುತ್ತದೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಮಗುವಿನ ತರ್ಕ ಇನ್ನು ನಿಜವಾದ ಸ್ಪಷ್ಟವಾದ ಉದಾಹರಣೆಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಅಮೂರ್ತ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು ಇನ್ನೂ ಕಷ್ಟಪಡುತ್ತದೆ. ಉದಾಹರಣೆಗೆ, ನಾನು ನಿಮಗೆ ಒಂದು ಸನ್ನಿವೇಶ ಹೇಳ್ತೀನಿ. ನನ್ನ ಮಗಳು 2ನೇ ತರಗತಿಯಲ್ಲಿ ಓದುತ್ತಿದ್ದಾಗ ಅವಳಿಗೆ ಗಣಿತದಲ್ಲಿ ಸಮಸ್ಯೆಗಳು ಬರುತ್ತಿದ್ದವು. ಒಂದು ದಿನ ನಾನು ಅವಳಿಗೆ ಸೇಬುಗಳನ್ನು ಬಳಸಿಕೊಂಡು ಸಂಕಲನ ಮತ್ತು ವ್ಯವಕಲನ ಕಲಿಸಲು ಪ್ರಯತ್ನಿಸಿದೆ. ನಾನು ಅವಳಿಗೆ 5 ಸೇಬುಗಳನ್ನು ಕೊಟ್ಟು 2 ಸೇಬುಗಳನ್ನು ತಿಂದರೆ ಅಷ್ಟು ಉಳಿಯುತ್ತದೆ ಎಂದು ಕೇಳಿದೆ. ಆಗ ಅವಳು ಸುಲಭವಾಗಿ ಉತ್ತರಿಸಿದಳು. ಆದರೆ ನಾನು ಅದೇ ಸಮಸ್ಯೆಯನ್ನು ಸಂಖ್ಯೆಗಳನ್ನು ಬಳಸಿಕೊಂಡು ಕೇಳಿದಾಗ ಅವಳಿಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ. ಆ ಹಂತದಲ್ಲಿರುವ ಮಕ್ಕಳಿಗೆ ಪರಿಕಲ್ಪನೆಗಳನ್ನು ಕಲಿಸುವ ನಿಜವಾದ ಉದಾಹರಣೆಗಳನ್ನು ಬಳಸಬೇಕು. ಉದಾಹರಣೆಗೆ, ಗಣಿತ ಪರಿಕಲ್ಪನೆಗಳನ್ನು ಕಲಿಸಲು ಆಟಿಕೆಗಳು, ಮಹಿಗಳು, ಬಣ್ಣದ ಪೆನ್ಸಿಲ್ಗಳು ಹಾಗೆ ವಿವಿಧ ವಸ್ತುಗಳನ್ನು ಬಳಸಬಹುದು. ವಿಜ್ಞಾನದ ಪರಿಕಲ್ಪನೆಗಳನ್ನು ಕಲಿಸಲು ಸರಳದ ಪರೋಗಲ್ಗಳನ್ನು ಮಾಡಬಹುದು. ಇತಿಹಾಸ ಪರಿಕಲ್ಪನೆಗಳನ್ನು ಕಲಿಸಲು ಕಥೆಗಳು, ಚಿತ್ರಗಳು, ವಿಡಿಯೋಗಳನ್ನು ಬಳಸಬಹುದು. ಆ ಹಂತದಲ್ಲಿ ಮಕ್ಕಳು ತಮ್ಮ ಸುತ್ತಲಿನ ಪರಿಸರದ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಉತ್ಸುಕರಾಗಿರುತ್ತಾರೆ. ಅವರು ಹೊಸ ವಿಷಯಗಳನ್ನು ಕಲಿಯಲು ಇಷ್ಟಪಡುತ್ತಾರೆ. ಹಾಗಾಗಿ ಅವರಿಗೆ ಹೊಸ ಅನುಭವಗಳನ್ನು ನೀಡಬೇಕು. ಅವರನ್ನು ಪ್ರಕೃತಿ ಸಹವಾಸಕ್ಕೆ ಕರೆದುಕೊಂಡು ಹೋಗಬೇಕು. ವಸ್ತು ಸಂಗ್ರಹಾಲಯಗಳು, ಚಿತ್ರಕಲಾ ಪ್ರದರ್ಶನಗಳು, ಸಂಗೀತ ಕಾರ್ಯಕ್ರಮಗಳು ಹೀಗೆ ವಿವಿಧ ಸ್ಥಳಗಳಿಗೆ ಕರೆದುಕೊಂಡು ಹೋಗಬೇಕು. ಆ ಹಂತದಲ್ಲಿ ಮಕ್ಕಳ ಸಾಮಾಜಿಕ ಅಭಿವೃದ್ಧಿ ಕೂಡ ಮುಖ್ಯ. ಅವರು ಇತರ ಮಕ್ಕಳೊಂದಿಗೆ ಸಂವಹನ ನಡೆಸಲು, ಸ್ನೇಹ ಬೆಳೆಸಿಕೊಳ್ಳಲು, ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಕಲಿಯಬೇಕು. ಹಾಗಾಗಿ ಅವರನ್ನು ಗುಂಪು ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಬೇಕು. ಆ ಹಂತದಲ್ಲಿ ಮಕ್ಕಳಿಗೆ ಓದುವ ಅಭ್ಯಾಸ ಮತ್ತಷ್ಟು ಬೆಳೆಸಬೇಕು.
ಅವರಿಗೆ ವಿವಿಧ ವಿಷಯಗಳ ಕುರಿತು ಪುಸ್ತಕಗಳನ್ನು ಓದಲು ಪ್ರೋತ್ಸಾಹಿಸಬೇಕು. ಇದರಿಂದ ಜ್ಞಾನ ಹೆಚ್ಚುತ್ತದೆ ಮತ್ತು ಅವರ ಭಾಷಾ ಕೌಶಲ್ಯ ಕೂಡ ಅಭಿವೃದ್ಧಿಗೊಳ್ಳುತ್ತದೆ. ಹಂತದಲ್ಲಿ ಮಕ್ಕಳ ಸೌಜನ್ಯಶೀಲತೆಗೆ ಪ್ರೋತ್ಸಾಹ ನೀಡಬೇಕು. ಅವರನ್ನು ಚಿತ್ರಕಲೆ, ಸಂಗೀತ, ನೃತ್ಯ, ಕರಕುಶಲ ವಸ್ತುಗಳನ್ನು ಮಾಡಲು ಪ್ರೋತ್ಸಾಹಿಸಬೇಕು. ಇದರಿಂದ ಅವರ ಕಲ್ಪನಾ ಶಕ್ತಿ ಮತ್ತು ಸೃಜನಶೀಲತೆ ಹೆಚ್ಚುತ್ತದೆ. ನೆನಪಿಡಿ, ಆ ಹಂತದಲ್ಲಿ ಮಕ್ಕಳು ತಮ್ಮ ತಾರ್ಕಿಕ ಚಿಂತನೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತಿದ್ದಾರೆ. ಅವರಿಗೆ ನಿಜವಾದ ಉದಾಹರಣೆಗಳನ್ನು ನೀಡುವ ಮೂಲಕ, ಹೊಸ ಅನುಭವಗಳನ್ನು ನೀಡುವ ಮೂಲಕ, ಅವರ ಸಾಮಾಜಿಕ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸುವ ಮೂಲಕ, ಅವರ ಓದುವ ಹವ್ಯಾಸವನ್ನು ಬೆಳೆಸುವ ಮೂಲಕ ಮತ್ತು ಅವರ ಸೃಜನಶೀಲತೆಗೆ ಪ್ರೋತ್ಸಾಹ ನೀಡುವ ಮೂಲಕ ನಾವು ಅವರ ಬೆಳವಣಿಗೆಗೆ ಸಹಾಯ ಮಾಡಬಹುದು. ಸ್ನೇಹಿತರೆ, ಆ ಹಂತಕ್ಕೆ ಬಂದಾಗ ಮಗುವಿನ ಮೆದುಳು ಬೆಳೆದು ಪಕ್ವವಾದ ಹಂತಕ್ಕೆ ಬರುತ್ತದೆ. ಇಲ್ಲಿ ಮಗುವಿನ ಆಲೋಚನಾ ಶಕ್ತಿ ಅಮೂರ್ತ ಪರಿಕಲ್ಪನೆಗಳನ್ನು ಅರೆ ಮಾಡಿಕೊಳ್ಳುವಷ್ಟು ಬೆಳೆದಿರುತ್ತದೆ. ತಕ್, ಗಣಿಯ, ವಿಜ್ಞಾನ ಮುಂತಾದ ವಿಷಯಗಳಲ್ಲಿ ತನ್ನದೇ ಆದ ತೀರ್ಮಾನಗಳನ್ನು ಕೈಗೊಳ್ಳುವ ಸಾಮರ್ಥ್ಯ ಬೆಳೆಯುತ್ತದೆ. ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯುವ ಸಾಮರ್ಥ್ಯ ಹೆಚ್ಚುತ್ತದೆ. ಉದಾಹರಣೆಗೆ, ನನ್ನ ಮಗ 10ನೇ ತರಗತಿಯಲ್ಲಿ ಓದುತ್ತಿದ್ದಾಗ ಅವನಿಗೆ ವಿಜ್ಞಾನದಲ್ಲಿ ಒಂದು ಪ್ರಯೋಗ ಮಾಡಲು ಹೇಳಿದ್ದರು. ಆ ಪ್ರಯೋಗದಲ್ಲಿ ಅವನು ಸ್ವಲ್ಪ ತಪ್ಪು ಮಾಡಿದ್ದ. ಆದರೆ ಆ ತಪ್ಪಿನಿಂದ ಅವನು ಇನ್ನು ಕಲಿತೆಂದು ಅವನ ಶಿಕ್ಷಕರು ಕೇಳಿದಾಗ ಅವನು ತನ್ನ ತಪ್ಪನ್ನು ವಿವರಿಸಿ ಮುಂದಿನ ಬಾರಿ ಆ ತಪ್ಪನ್ನು ಮಾಡುವುದಿಲ್ಲ ಎಂದು ಹೇಳಿದ. ಅದು ಅವನ ತಾರ್ಕಿಕ ಚಿಂತನಾ ಶಕ್ತಿ ಬೆಳೆದಿದೆ ಎಂದು ತೋರಿಸುತ್ತದೆ. ಆ ಹಂತದಲ್ಲಿ ಮಕ್ಕಳು ತಮ್ಮದೇ ಆದ ಅಭಿಪ್ರಾಯಗಳನ್ನು ರೂಪಿಸಿಕೊಳ್ಳುತ್ತಾರೆ. ಅವರು ಯಾವುದೇ ವಿಷಯದ ಬಗ್ಗೆ ಚರ್ಚಿಸಲು, ವಾದಿಸಲು ಇಷ್ಟಪಡುತ್ತಾರೆ. ಅವರ ಅಭಿಪ್ರಾಯಗಳನ್ನು ಗೌರವಿಸಬೇಕು. ಅವರೊಂದಿಗೆ ಮುಕ್ತವಾಗಿ ಚರ್ಚಿಸಬೇಕು. ಅವರ ತಾರ್ಕಿಕ ಚಿಂತನೆಯನ್ನು ಪ್ರೋತ್ಸಾಹಿಸಬೇಕು. ಆ ಹಂತದಲ್ಲಿ ಮಕ್ಕಳಿಗೆ ಹೆಚ್ಚಿನ ಸ್ವಾತಂತ್ರ್ಯ ನೀಡಬೇಕು. ಅವರು ತಮ್ಮದೇ ಆದ ನಿರ್ಧಾರಗಳನ್ನು ಕೈಗೊಳ್ಳಲು ಅವಕಾಶ ನೀಡಬೇಕು. ಅವರ ನಿರ್ಧಾರಗಳನ್ನು ಗೌರವಿಸಬೇಕು. ಅವರು ತಪ್ಪು ಮಾಡಿದರೂ ಕೂಡ ಅವರನ್ನು ಬಿಯಬಾರದು. ಬದಲಾಗಿ ಅವರ ತಪ್ಪುಗಳಿಂದ ಕಲಿಯಲು ಸಹಾಯ ಮಾಡಬೇಕು. ಆ ಹಂತದಲ್ಲಿ ಮಕ್ಕಳಿಗೆ ಉನ್ನತ ಶಿಕ್ಷಣದ ಬಗ್ಗೆ ಮಾರ್ಗದರ್ಶನ ನೀಡಬೇಕು. ಅವರ ಆಸಕ್ತಿ ಮತ್ತು ಪ್ರತಿಭೆಗೆ ತಕ್ಕಂತೆ ಅವರಿಗೆ ಉನ್ನತ ಶಿಕ್ಷಣವನ್ನು ಪಡೆಯಲು ಸಹಾಯ ಮಾಡಬೇಕು. ಆ ಹಂತದಲ್ಲಿ ಮಕ್ಕಳ ಸಾಮಾಜಿಕ ಜವಾಬ್ದಾರಿಗಳ ಬಗ್ಗೆ ಅರಿವು ಮೂಡಿಸಬೇಕು. ಅವರು ತಮ್ಮ ಕುಟುಂಬ, ಸಮಾಜ ಮತ್ತು ದೇಶದ ಪ್ರತಿ ಜವಾಬ್ದಾರಿಯು ನಾಗರಿಕರಾಗಿ ಬೆರೆಯಲು ಸಹಾಯ ಮಾಡಬೇಕು. ಆ ಹಂತದಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಅವರು ಯಾವುದೇ ಮಾನಸಿಕ ಒತ್ತಡ, ಅಭಯ, ಆತಂಕನನ್ನು ಅನುಭವಿಸುತ್ತಿದ್ದರೆ ಅವರಿಗೆ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನ ನೀಡಬೇಕು. ಆ ಹಂತದಲ್ಲಿ ಮಕ್ಕಳ ದೈಹಿಕ ಆರೋಗ್ಯದ ಬಗ್ಗೆ ಕೂಡ ಗಮನ ಹರಿಸಬೇಕು. ಅವರು ಸಮತೋಲಿತ ಆಹಾರವನ್ನು ಸೇವಿಸುವಂತೆ ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವಂತೆ ಪ್ರೋತ್ಸಾಹಿಸಬೇಕು. ನೆನಪಿಡಿ, ಆ ಹಂತದಲ್ಲಿ ಮಕ್ಕಳು ವಯಸ್ಕರಾಗಲು ಸಿದ್ಧರಾಗಿದ್ದಾರೆ. ಅವರಿಗೆ ಸ್ವಾತಂತ್ರ್ಯ, ಜವಾಬ್ದಾರಿ ಮತ್ತು ಮಾರ್ಗದರ್ಶನ ನೀಡುವ ಮೂಲಕ ನಾವು ಅವರು ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ಕಂಡುಕೊಳ್ಳಲು ಸಹಾಯ ಮಾಡಬಹುದು. ಸ್ನೇಹಿತರೆ, ಇದು ಜೀನ್ ಪಿಯಾಜೆ ಅವರು ವಿವರಿಸಿದ ಮಕ್ಕಳ ಜ್ಞಾನ ವಿಕಾಸದ 4 ಹಂತಗಳು. ಆ ಹಂತಗಳನ್ನು ಗಮನದಲ್ಲಿಟ್ಟುಕೊಂಡು ಶಿಕ್ಷಕರು ಮಕ್ಕಳಿಗೆ ಉತ್ತಮ ಪಾಹು ಯೋಜನೆ ರೂಪಿಸಬಹುದು. ಪೋಷಕರು ತಮ್ಮ ಮಕ್ಕಳ ಬೆಳವಣಿಗೆಯನ್ನು ಮಾಡಿಕೊಂಡು ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡಬಹುದು. ನೆನಪಿಡಿ, ಪ್ರತಿಯೊಂದು ಮಗುವು ಪ್ರತಿಯೊಂದು ಮಗುವ ತನ್ನಂದೇ ಆದ ವೇಗದಲ್ಲಿ ಬೆಳೆಯುತ್ತದೆ. ಹಾಗಾಗಿ ಮಕ್ಕಳನ್ನು ಹೋಲಿಸಬೇಡಿ. ಬದಲಾಗಿ ಅವರನ್ನು ಪ್ರೋತ್ಸಾಹಿಸಿ ಮತ್ತು ಅವರ ಬೆಳವಣಿಗೆಗೆ ಸಹಕರಿಸಿ.